ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2ನೇ ಅವಧಿಗೆ ಬಂದ ನಂತರ ಒಂದಲ್ಲ ಒಂದು ಅವಘಡ ನಡೀತಾನೇ ಇದೆ. ಅದರಲ್ಲಿ ಬಹು ದೊಡ್ಡ ಅವಘಡ ಅಂದರೆ ಮೂಡ ಹಗರಣ, ಮೂಡ ಪ್ರಕರಣ ಅಂತಲೇ ನಾವು ಕರಿಬಹುದು. ಯಾಕೆಂದರೆ ಅದು ಇವತ್ತು ಒಂದು ಕಡೆ ಲೋಕಾಯುಕ್ತ ತನಿಖೆಗೆ, ಒಂದೊಂದು ಕಡೆ ಇಡಿ ತನಿಖೆಗೆ ಎಲ್ಲ ರೀತಿಯಿಂದಲೂ ಕೂಡ ತೆರೆದುಕೊಂಡಿದೆ. ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಎಷ್ಟರ ಮಟ್ಟಕ್ಕೆ ಅದು ಮುಂದುವರೆದಿದೆ ಅಂದರೆ ಸಿದ್ದರಾಮಯ್ಯನವರು ಕುರ್ಚಿ ಖಾಲಿ ಮಾಡಲೇಬೇಕಾದ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತಿನ ಹೊಸ ಬೆಳವಣಿಗೆ ಏನು ಅಂತಂದರೆ, ಸಿದ್ದರಾಮಯ್ಯನವರ ಪತ್ನಿ ನಾನು 14 ಸೈಟುಗಳನ್ನು ವಾಪಸ್ ಕೊಡ್ತೀನಿ ಅಂತ ಮೂಡಾಗೆ ಪತ್ರ ಬರೆದಿದ್ದಾರೆ. ಇದು ಒಂದು ರೀತಿಯಲ್ಲಿ ಇನ್ನೊಂದು ತಪ್ಪಾಗುತ್ತೆ. ಮೂಡ ಹಗರಣದಲ್ಲಿ ಆರಂಭದಿಂದಲೂ ಸಹ ಸಿದ್ದರಾಮಯ್ಯನವರು ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಬಂದರು. ಈಗ ಇದು ಇನ್ನೊಂದು ದೊಡ್ಡ ತಪ್ಪಾಗುತ್ತೆ. ಯಾಕೆಂದರೆ ಒಂದು ಬಾರಿ ನೀವು ವಾಪಸ್ ಕೊಡ್ತೀನಿ ಅಂತಂದರೆ ತಪ್ಪು ಮಾಡಿದ್ದೀವಿ ಅಂತ ಅವರೇ ಒಪ್ಪಿಕೊಂಡಂತ ಆಗತ್ತೆ. 2011ರಲ್ಲಿ ಇದೇ ರೀತಿ ಡಿನೋಟಿಫಿಕೇಶನ್ ಪ್ರಕರಣ ಒಂದರಲ್ಲಿ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಸೈಟ್ ವಾಪಸ್ ಕೊಟ್ಟಿದ್ದರು. ಆಗ ಇದೇ ಸಿದ್ದರಾಮಯ್ಯನವರು ಕೊಟ್ಟಿದ್ದಂತಹ ಹೇಳಿಕೆ ಈಗ ವೈರಲ್ ಆಗ್ತಿದೆ. ಸೈಟು ವಾಪಸ್ ಕೊಟ್ಟಿದ್ದಾರೆ ಅಂದರೆ ತಪ್ಪು ಮಾಡಿದ್ದಾರೆ ಅಂತಾಯ್ತಲ್ವಾ, ತಪ್ಪು ಒಪ್ಕೊಂಡಂಗೆ ಅಂತಲ್ವಾ. ಇವತ್ತು ಅದೇ ಬೂಮ್ರ್ಯಾಂಗ್ ಆಗಿ ವಾಪಸ್ ಸಿದ್ದರಾಮಯ್ಯನವರಿಗೆ ಬಂದು ಬಡೀತಾ ಇದೆ. ಸೈಟುಗಳನ್ನು ವಾಪಸ್ ಕೊಡ್ತೀನಿ ಅಂದರೆ ಅದು ಅಕ್ರಮವಾಗಿ ಪಡೆದಿರುವಂತಹ ಸೈಟು ಅನ್ನೋದಕ್ಕೆ ಪುಷ್ಟಿ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ಈಗ ವಿರೋಧ ಪಕ್ಷಗಳ ವಾದ. ಇನ್ನು ಸಿದ್ದರಾಮಯ್ಯನವರು ಮಾಡಿದಂತಹ ತಪ್ಪುಗಳನ್ನು ಆರಂಭದಿಂದ ನೋಡ್ಕೊಂಡು ಬರೋದಾದರೆ, ಮೊದಲಿಗೆ ಮೂಡ ಹಗರಣ ಬೆಳಕಿಗೆ ಬಂದ ತಕ್ಷಣ ಆ ಸೈಟುಗಳ ಬಗ್ಗೆ ಅನುಮಾನಗಳು, ಪ್ರಶ್ನೆಗಳು ಎದ್ದ ತಕ್ಷಣವೇ ಅವರು ಸೈಟುಗಳನ್ನು ವಾಪಸ್ ಕೊಟ್ಟು ಯಾರಿಗೆಲ್ಲ ಸೈಟ್ ಅಲಾಟ್ ಆಗಿದೆ ಅವರಿಗೆ ಮಾತ್ರ ಅಲ್ಲ, ಬೇರೆ ಯಾರಿಗೆಲ್ಲ ಅಲಾಟ್ ಆಗಿದೆ ಎಲ್ಲರ ವಿರುದ್ಧವೂ ಕೂಡ SIT ನೇಮಿಸಿ ತನಿಖೆ ಮಾಡಿಸಬಹುದಾಗಿತ್ತು. ಆಗ ಹೀರೋ ಆಗಿರೋರು JDS, BJP, ಕಾಂಗ್ರೆಸ್ಸಿನ ಸಾಕಷ್ಟು ಜನ ಮೂಡಾದಲ್ಲಿ ಬರೀ ಹಗರಣಗಳೇ ನಡೀತವೆ ಅಂತ ಹೇಳ್ತಾರೆ. ಸಾಕಷ್ಟು ಜನ ಅಲ್ಲಿ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿದೆ ಅಂತ ಹೇಳಲಾಗ್ತಿದೆ. ಎಲ್ಲರದ್ದು ಹೊರಗೆ ಬಂದಿರೋದು. ಸಿದ್ದರಾಮಯ್ಯ ಅದನ್ನು ಮಾಡಲಿಲ್ಲ. ಆ ನಂತರ ಏನು ಮಾಡಿದ್ರು, ಇದನ್ನು ಲಘುವಾಗಿ ಪರಿಗಣಿಸಿದರು. BJPಯವರು ಪಾದಯಾತ್ರೆ ಕೈಗೊಂಡರು ಇದರ ವಿರುದ್ಧ. ಆಗಲೂ ಸಹ BJPಯನ್ನು ಲೇವಡಿ ಮಾಡಿದ್ರೆ ಹೊರತು ಇದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಆಗಲಾದರೂ ಸೈಟ್ಗಳನ್ನು ವಾಪಸ್ ಕೊಡುವಂತಹ ಮಾತುಗಳನ್ನು ಆಡಲಿಲ್ಲ. ರಾಜ್ಯಪಾಲರು ಪತ್ರ ಬರೆದಾಗ, ವಿವರಣೆ ಕೇಳಿದಾಗ, ತನಿಖೆಗೆ ಒಪ್ಪಿಗೆಯನ್ನು ಸೂಚಿಸಿದಾಗ ರಾಜ್ಯಪಾಲರ ವಿರುದ್ಧವೇ ತಿರುಗಿ ಬಿದ್ದರು. ಅದಕ್ಕೆ ಸಮರ್ಥನೀಯವಾಗಿ ತಿರುಗಿ ಬಿದ್ದಿದ್ದಕ್ಕೆ ಸಮರ್ಥನೀಯವಾದಂತಹ ವಿಶ್ಲೇಷಣೆಯನ್ನು ಜನರಿಗೆ ಕೊಡಲಿಲ್ಲ. ರಾಜಕೀಯ ಪ್ರೇರಿತ ಅಂತ ಒಂದು ಹೇಳಿಬಿಟ್ರೆ ಸಾಲದು, ಅದಕ್ಕೆ ವಿವರವಾದಂತಹ ವಿವರಣೆಯನ್ನು ಜನಕ್ಕೆ ಕೊಡಬೇಕಾಗತ್ತೆ. ಅವರು ಕೊಡಲಿಲ್ಲ ಸಿದ್ದರಾಮಯ್ಯನವರು. ಅದರ ಜೊತೆಗೆ ಮತ್ತೊಂದು ಬಹು ದೊಡ್ಡ ತಪ್ಪು ಸಿದ್ದರಾಮಯ್ಯನವರು ಮಾಡಿದ್ದು, 62 ಕೋಟಿ ಕೊಡಿ ಸೈಟುಗಳನ್ನು ವಾಪಸ್ ಕೊಡ್ತೀವಿ ಎಂದಿದ್ದು. 62 ಕೋಟಿ. ನಾನೊಬ್ಬ ಸಮಾಜವಾದಿ, ನಾನು ಯಾವತ್ತೂ ದುಡ್ಡಿಗೆ ಆಸೆನೇ ಪಟ್ಟಿಲ್ಲ, ಸ್ವಂತ ಮನೆ ಕೂಡ ಮಾಡ್ಕೊಂಡಿಲ್ಲ, ಬರೀ ಒಂದು ಪಂಚೆ ಜುಬ್ಬಾಲಿ ಬದುಕ್ತಾ ಇದ್ದೀನಿ, ಹೀಗೆಲ್ಲ ಹೇಳ್ಕೊಂಡು ಸಿಂಪಲ್ ಮ್ಯಾನ್ ನಾನು ಅಂತ ಹೇಳ್ಕೊಂಡು ಓಡಾಡ್ತಿದ್ದಂತಹ ಸಿದ್ದರಾಮಯ್ಯರವ್ರ ಬಾಯಲ್ಲಿ ದಿಢೀರಂತ 62 ಕೋಟಿ ಕೊಡಿ ಅಂತ ಬಂತಲ್ಲ. ಕೋಟಿ, 62 ಕೋಟಿ. ಆಗಲೇ ನಾನು ಒಂದು ಕಾರ್ಯಕ್ರಮ ಮಾಡಿ ಇದೇ ಚಾನಲ್ನಲ್ಲಿ ಅವರನ್ನು ಪ್ರಶ್ನೆ ಮಾಡಿದ್ದೆ, ಸಮಾಜವಾದಿಗಳು 62 ಕೋಟಿಗೆ ಆಸೆ ಪಡ್ತಿದ್ದೀರಲ್ಲ ಅಂತ. ಅದು ಬಹು ದೊಡ್ಡ ತಪ್ಪು. ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಯಿತು, ಇದರಲ್ಲಿ ಎಲ್ಲ ಲೆಕ್ಕಾಚಾರಗಳನ್ನು ಸಿದ್ದರಾಮಯ್ಯ ಮಾಡಿಕೊಂಡಿದ್ದಾರೆ. ಆ ಸೈಟಿನ ವ್ಯಾಲ್ಯೂ ಎಷ್ಟು, ಅಲ್ಲಿದ್ದು ಜಮೀನು ಕಳ್ಕೊಂಡಿದ್ದರ ವ್ಯಾಲ್ಯೂ ಎಷ್ಟು, ಈಗ ಬಂದಿರೋ ಸೈಟುಗಳ ವ್ಯಾಲ್ಯೂ ಎಷ್ಟು. ಎಲ್ಲೋ ಹಳ್ಳಿಯಲ್ಲಿ ಕಳ್ಕೊಂಡಂತಹ ಜಮೀನಿಗೆ ಸಿಟಿ ಸೆಂಟ್ರಲ್ಲಿ ಪ್ರೈಮ್ ಲೊಕೇಶನಲ್ಲಿ 14 ಸೈಟುಗಳನ್ನು ಕೊಡ್ತಾರೆ ಅಂತಂದರೆ ಅದರಲ್ಲಿ ಅಕ್ರಮ ನಡೆದಿಲ್ಲ ಅಂತ ಹೇಳೋದು ಕಷ್ಟ ಆಗತ್ತೆ. ಅದು ಒಂದು ತಪ್ಪು ಮಾಡಿಕೊಂಡ್ರು. ಆ ಎಲ್ಲ ತಪ್ಪುಗಳ ಜೊತೆಗೇನೆ ಕೋರ್ಟುಗಳಲ್ಲೂ ಸಹ ಹಿನ್ನಡೆಯಾಗ್ತಾ ಬಂತು.
ಆ ಕಡೆ ಹೈಕೋರ್ಟು ಲೋವರ್ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ಕೊಡ್ಬೋದು ಅಂತ ಹೇಳ್ತು, ಜನಪ್ರತಿನಿಧಿ ನ್ಯಾಯಾಲಯ ಲೋಕಾಯುಕ್ತ ತನಿಖೆ ಆಗಲಿ ಅಂತ ಹೇಳ್ತು, ಲೋಕಾಯುಕ್ತ FIR ಆಯಿತು. ಈಗ ED ಎಂಟ್ರಿ ಕೊಟ್ಟಿದೆ. ಯಾಕಂದರೆ ದೊಡ್ಡ ಮೊತ್ತ ಆಯಿತು, 62 ಕೋಟಿ ಅಂತ ಸಿದ್ದರಾಮಯ್ಯನವರೇ ಹೇಳಿಬಿಟ್ಟಿದ್ದಾರೆ. ED ಎಂಟ್ರಿ ಆಗಿದೆ. ಅಕ್ರಮ ಹಣದಲ್ಲಿ ಕ್ಯಾಶಲ್ಲೇ ಆಗಬೇಕು ಅಂತಿಲ್ಲ, ಆಸ್ತಿಯ ರೂಪದಲ್ಲೂ ಆಗ್ಬೋದು ಅಂತ EDಯಲ್ಲಿ ಇರುವಂತಹ ರೂಲ್ಸ್ ಹೇಳುತ್ತೆ. ಸೊ ಹಾಗಾಗಿ ED ಎಂಟ್ರಿ ಆಗಿದೆ. ED FIR ಆಗಿದೆ. ನಾಳೆ ಬೆಳಗ್ಗೆ ಬೇಕಾದರೆ ಸಿದ್ದರಾಮಯ್ಯನವರ ಮನೆ ಮೇಲೆ ರೇಡ್ ಮಾಡ್ಬೋದು. ED ರೈಡ್ ಮಾಡಿ ಬಂಧಿಸಬಹುದು. ಬಂಧಿಸಿದರೆ ಕುರ್ಚಿ ಖಾಲಿ ಮಾಡಲೇಬೇಕಾಗುತ್ತೆ ಸಿದ್ದರಾಮಯ್ಯನವರು. ನೈತಿಕತೆ ಪ್ರಶ್ನೆ ಬರುತ್ತೆ. ಕೇಜ್ರಿವಾಲ್ ಅವ್ರ ಥರ ಜೈಲಿಂದನೇ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದು ಎಲ್ಲ ಸಂದರ್ಭದಲ್ಲೂ ನಡೆಯೋದಿಲ್ಲ, ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೂ ದೊಡ್ಡ ಮುಜುಗರ ಆಗುತ್ತೆ. ಯಾಕೆಂದರೆ ಇನ್ನೂ ಮಹಾರಾಷ್ಟ್ರದಲ್ಲಿ ಚುನಾವಣೆಗಳು ಘೋಷಣೆ ಆಗಬೇಕಿದೆ, ಜಾರ್ಖಂಡ್ನಲ್ಲಿ ಚುನಾವಣೆಗಳು ಘೋಷಣೆ ಆಗಬೇಕಿದೆ, ಹರಿಯಾಣದಲ್ಲಿ 5ನೇ ತಾರೀಕು ಚುನಾವಣೆ ಇದೆ, ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗಳು ಮುಗಿದಿದೆ. ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಹೈಕಮಾಂಡ್ ಸಹ ಕುರ್ಚಿ ಖಾಲಿ ಮಾಡಿ ಅಂತ ಹೇಳುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿರುತ್ತೆ. ಅದರ ಕ್ಲೂವನ್ನು ಮೊನ್ನೆ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರವಾಗಿ ಮಾತಾಡಬೇಕಾದ್ರೆ ಕೊಟ್ಟಿದ್ರು. ವ್ಯಕ್ತಿ ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ, ಪಕ್ಷದ ವರ್ಚಸ್ಸು ಮುಖ್ಯ, ಪಕ್ಷವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ BJPಯವರು ಅಂತ ಡೈರೆಕ್ಟಾಗಿ ಹೇಳಿದ್ರು. ವ್ಯಕ್ತಿ ಯಾರು? ಸಿದ್ದರಾಮಯ್ಯ. ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ, ಅದು ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷ ಟಾರ್ಗೆಟ್ ಆಗ್ತಿದೆ ಅನ್ನುವಂಥದ್ದು ಮುಖ್ಯ ಅಂತ ಖರ್ಗೆ ಅವರು ಸಹ ಹೇಳಿದರು. ಇನ್ನು ಸಿದ್ದರಾಮಯ್ಯನವರು ಇದೊಂದೇ ವಿಚಾರದಲ್ಲ ಈ ರೀತಿ ಸಿಕ್ಕೊಂಡಿದ್ದು ಇಲ್ಲ. ಇದಕ್ಕಿಂತ ಮೊದಲು ಹೂಬ್ಲೋಟ್ ಅನ್ನುವಂತಹ ವಾಚ್, 70 ಲಕ್ಷ ರೂಪಾಯಿಗಳ ವಜ್ರ ಖಚಿತ ವಾಚನ್ನು ಯಾರೋ ಗಿಫ್ಟ್ ಕೊಟ್ಟರು ಅಂತ ಕಟ್ಕೊಂಡು ಓಡಾಡ್ತಿದ್ರು. 70 ಲಕ್ಷ ರೂಪಾಯಿ ವಾಚ್. ಸಮಾಜವಾದಿ, ಸಿಂಪಲ್ ಮ್ಯಾನ್, ಸ್ವಂತ ಮನೇನೂ ಇಲ್ಲ, ಹೀಗೆಲ್ಲ ಹೇಳ್ಕೊಂಡು ಓಡಾಡ್ತಿರುವಂತಹ ಸಿದ್ದರಾಮಯ್ಯನವರು 70 ಲಕ್ಷ ರೂಪಾಯಿಗಳ ವಾಚನ್ನು ಕಟ್ಕೊಂಡ್ರು. ಯಾರು ಗಿಫ್ಟ್ ಕೊಟ್ಟರೆ ತೊಗೊಂಬಿಡೋದ? 70 ಲಕ್ಷದ ವಾಚ್ ನನಗೆ ಬೇಕಾ? ನಾನೊಬ್ಬ ಸಮಾಜವಾದಿ ಸಿದ್ಧಾಂತದ ಹಿನ್ನೆಲೆಯ ವ್ಯಕ್ತಿ ಅಂತ ಮನಸ್ಸಿಗೆ ಬರಲಿಲ್ವಾ? 2016ರಲ್ಲಿ ಆ ತಪ್ಪು ಮಾಡಿದರು. ಆ ತಪ್ಪಿನ ಮುಂದುವರಿದ ಭಾಗವಾಗಿಯೇ ಮೂಡವನ್ನು ನಾವು ನೋಡಬೇಕಾಗತ್ತೆ. ಅವರ ಗಮನಕ್ಕೆ ಬರದೇನೆ 14 ಸೈಟುಗಳು ತಮ್ಮ ಮಡದಿಗೆ ಬಂದಿದೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಯಾರೂ ನಂಬೋದಕ್ಕೆ ಸಿದ್ಧ ಇರಲ್ಲ. ಯಾರೋ ಸಾಮಾನ್ಯ ಪ್ರಜೆಗಾಗಿದ್ದರೆ ಹಳ್ಳಿಯಲ್ಲಿ ಕಳ್ಕೊಂಡಂತಹ ಜಮೀನಿಗೆ ಸಿಟಿ ಸೆಂಟ್ರಲ್ಲಿ ಕಾಸ್ಟ್ಲಿಯೆಸ್ಟ್ ಸೈಟುಗಳು 14 ಸೈಟುಗಳನ್ನು ಕೊಟ್ಟಿರ್ತಿರ್ಲಿಲ್ಲ ಮೂಡ. ಸಿದ್ದರಾಮಯ್ಯನವರ ಪತ್ನಿ ಅಂತಲೇ ಕೊಟ್ಟಿರ್ತಾರೆ. ಎಲ್ಲ ಪಕ್ಷದವರು ಮಾಡಿರ್ತಾರೆ ಕೆಲಸ. ಸಿದ್ದರಾಮಯ್ಯನವರು ಹೆಸರು ಅಲ್ಲಿ ಬಳಕೆ ಆಗೇ ಇರುತ್ತೆ, ಹಾಗಾಗಿ ಸಿಕ್ಕಿರೋದು. ಇಲ್ಲದೆ ಹೋಗಿದ್ರೆ ಅದೇ ಹಳ್ಳಿಯ ಪಕ್ಕದ ಹಳ್ಳಿಯಲ್ಲೋ ಅಥವಾ ಇನ್ಯಾವುದೋ ಹಳ್ಳಿಯಲ್ಲಿ ಬೇರೆ ಏನೋ ಸಿಕ್ಕಿರೋದು. ಸೊ ಇದು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ತಪ್ಪಿನ ಮೇಲೆ ತಪ್ಪು. ಆ ವಾಚ್ ಪ್ರಕರಣದ ನಂತರ 2ನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ ಸುಧಾರಿಸ್ಕೋಬೇಕಾಗಿತ್ತು. ನನ್ನ 40-45 ವರ್ಷಗಳ ರಾಜಕೀಯ ಜೀವನದ ವರ್ಚಸ್ಸು, ಮಾನ, ಮರ್ಯಾದೆ ಇದೆಲ್ಲವೂ ಕೂಡ ಅಲ್ಲಿ ಇದಕ್ಕಿರುತ್ತೆ, ಪಣಕ್ಕಿಡುತ್ತೆ, ನಾನು ಹುಷಾರಾಗಿರಬೇಕು ಅಂತ ಮೂಡ ಅಂದ ತಕ್ಷಣವೇ, ನಿಮ್ಮ ಸೈಟುಗಳು ಅಂದ ತಕ್ಷಣವೇ ಇವರು ಎಚ್ಚರಿಸ್ಕೋಬೇಕಾಗಿತ್ತು, ತಮ್ಮನ್ನು ತಾವೇ ಎಚ್ಚರಿಸ್ಕೋಬೇಕಾಗಿತ್ತು, ಮಡದಿ ಜೊತೆ ಕೂತ್ಕೊಂಡು ಮಾತಾಡಬೇಕಾಗಿತ್ತು, ಅದಕ್ಕೊಂದು ದಾರಿ ಕಾಣಿಸ್ಬೇಕಾಗಿತ್ತು, ಎಲ್ಲರ ಪ್ರಕರಣಗಳನ್ನು ತನಿಖೆಗೆ ಒಡ್ಡುಬಿಡಬೇಕಾಗಿತ್ತು. ಅವೆಲ್ಲವನ್ನು ಮೀರಿ ಈಗ ನೀರು ಇಲ್ಲಿಗೆ ಬಂದಿದೆ, ಇನ್ನೇನು ಇಲ್ಲಿಗೆ ಬರಬೇಕು ಅನ್ನಬೇಕಾದ್ರೆ ಸೈಟುಗಳನ್ನು ವಾಪಸ್ ಕೊಡ್ತೀನಿ ಅಂತಂದರೆ ಅದು ವರ್ಕೌಟ್ ಆಗಲ್ಲ. ಆಸೆಯೇ ದುಃಖಕ್ಕೆ ಮೂಲ. ಇಷ್ಟು ವರ್ಷ ಸ್ವಚ್ಛಂದ ರಾಜಕಾರಣಿ, ಭ್ರಷ್ಟಾಚಾರ ರಹಿತ, ಕಳಂಕರಹಿತ ಅಂತ ನಡ್ಕೊಂಡು ಬಂದಂತಹ ಸಿದ್ದರಾಮಯ್ಯನವರು ಎಲ್ಲೋ ದೂರದಲ್ಲಿ ಯಾವುದೋ ಒಂದು ಆಸೆಗೋ ಅಥವಾ ಇನ್ಯಾವುದಕ್ಕೋ ಇಂತಹ ಒಂದು ಕಳಂಕವನ್ನು ಹೊತ್ತುಕೊಳ್ಬೇಕಾದಂತಹ ಸನ್ನಿವೇಶ, ಸಂದರ್ಭ ಈಗ ಬಂದಿದೆ. ಅದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅವರ ಕುರ್ಚಿಯನ್ನು ಕಸ್ಕೊಳ್ಳುತ್ತೆ ಅನ್ನುವಂತಹ ಸನ್ನಿವೇಶಗಳು ಅಥವಾ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ, ಅದರಲ್ಲಿ ಅನುಮಾನ ಇಲ್ಲ. ಯಾಕಂದರೆ ED ಎಂಟ್ರಿ ಕೊಟ್ಟ ಮೇಲೆ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿರೋದ್ರಿಂದ
ಚಾನ್ಸೇ ಇಲ್ಲ. ಅವರು ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡ ಪೆಟ್ಟು ಕೊಡ್ತಾರೆ, ಅಷ್ಟು ದೊಡ್ಡ ಪೆಟ್ಟು ಕೊಡ್ತಾರೆ. ಸಿದ್ದರಾಮಯ್ಯನವರು ಕುರ್ಚಿ ಉಳಿಯೋದು ಬಹಳ 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 ಕಷ್ಟ ಇದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.